ಅವರಿಗೆ ಸರ್ಕಾರದಿಂದ ಮನೆ ಮಂಜೂರಾಗಿತ್ತು. ಆದ್ರೆ ಹಾಗೆ ಮನೆ ಕೊಟ್ಟು ಬಳಿಕ ಆ ವೃದ್ಧೆ ಬಳಿ ಮನೆ ಕೀ ವಾಪಸ್ ಪಡೆದಿದ್ರು. ನಂತರ ಸೂರಿಗಾಗಿ ನಿತ್ಯ ಕಚೇರಿಗೆ ಅಲೆದು ಸುಸ್ತಾಗಿದ್ದ ಆಕೆ ತಾನೇ ಅದೊಂದು ಜಾಗದಲ್ಲಿ ಉಳಿದುಕೊಂಡಿದ್ಲು. ಇದೀಗ ಮತ್ತೆ ಬೀದಿ ಪಾಲಾಗಿದ್ದಾಳೆ. ಚೀಫ್ ಆಫೀಸರ್ ಮಾತಾಡಿದ್ ಹೆಂಗ್ ಮಾತಾಡ್ಯಾನ್ರಿ? ತಂಡ್ಯಾಗ ಗದ ಗದ ನಡ್ಕೋತ ಕುತ್ಕೊಂಡು ಮನೆ ಅಂಗಳದಲ್ಲಿ ಬಿದ್ದಿರೋ ಪಾತ್ರೆ ಪಗಡೆ. ವಯೋವೃದ್ಧರು ಬೀದಿಯಲ್ಲಿ ಕುಳಿತಿದ್ರೆ ಮನೆಯೊಡತಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅಧಿಕಾರಿಯೋರ್ವನ ಅಮಾನವೀಯ ಕೃತ್ಯಕ್ಕೆ ಇಡೀ ಕುಟುಂಬ ಈಗ ಬೀದಿಗೆ ಬಿದ್ದಿದೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಪುರಸಭೆ ಅಧಿಕಾರಿ ದರ್ಪ. ಅಧಿಕಾರಿಗಳ ದಬ್ಬಾಳಿಕೆಗೆ ಬೀದಿಗೆ ಬಿದ್ದ ಬಡ ಕುಟುಂಬ. ಇವರು ಶಾಂತವ್ವ. ಶಿಗ್ಗಾವಿಯಲ್ಲಿ G+1 ಯೋಜನೆ ಅಡಿ ಈಕೆಗೆ ಮನೆ ಮಂಜೂರಾಗಿತ್ತು. 40,000 ಹಣವೂ ಕಟ್ಟಿದ್ರು. ಶಿಗ್ಗಾವಿ ಪುರಸಭೆಯಿಂದ ದೊಡ್ಡ ಸಮಾರಂಭ ಮಾಡಿ ಮನೆ ಸಂಖ್ಯೆ 4 ಅಂತ ಮಂಜೂರಾತಿ ಪತ್ರವೂ ಸಿಕ್ಕಿತ್ತು. ಆದ್ರೆ ಕೆಲ ದಿನಗಳ ಬಳಿಕ ಸಿಖ್ ಸಮುದಾಯದವರಿಗೆ ಮನೆ ಕೊಡಬೇಕು, ನಿಮಗೆ ಇನ್ನೊಂದು ವ್ಯವಸ್ಥಿತ ಮನೆ ಕೊಡ್ತೀವಿ ಅಂತ ಅಧಿಕಾರಿಗಳು ಮನೆ ಕೀಯನ್ನ ವಾಪಸ್ ಪಡೆದಿದ್ರಂತೆ. ಆದ್ರೆ 6-7 ವರ್ಷ ಕಳೆದ್ರೂ ಅಲಾಟ್ಮೆಂಟ್ ಆಗ್ಲೇ ಇಲ್ಲ. ಇತ್ತ ಮನೆ ಬಾಡಿಗೆ ಕಟ್ಟಿ ಹೈರಾಣಾಗಿದ್ದ ಶಾಂತವ್ವ ಪುರಸಭೆಗೆ ಎಡತಾಕ್ತಾ ಇದ್ರಂತೆ. ಇದರಿಂದ ಕೆಲ ಅಧಿಕಾರಿಗಳೇ ಯಾವ್ದಾದ್ರೂ ಒಂದು ಮನೆಗೆ ಹೋಗಿ ಇರಮ್ಮ ಅಂತ ಸಾಗ ಹಾಕಿದ್ದಾರೆ. ಇದನ್ನೇ ನಂಬಿ ಶಾಂತವ್ವ 94ನೇ ಮನೆ ಸಂಖ್ಯೆಯಲ್ಲಿ 3 ತಿಂಗಳಿನಿಂದ ಉಳಿದುಕೊಂಡಿದ್ರು. ಆದ್ರೆ ನಿನ್ನೆ ಏಕಾಏಕಿ ಪೊಲೀಸ್ ಜೊತೆ ಬಂದ ಅಧಿಕಾರಿ ವಸ್ತುಗಳನ್ನ ಬೀದಿಗೆಸೆದು ಮನೆ ಖಾಲಿ ಮಾಡಿಸಿದಾನಂತೆ. ಮನೆ ಮಂಜೂರೇ ಆಗಿಲ್ಲ, ಮಲ್ಗೋಕ್ ಬಂದಿದ್ದಾಳೆ ಅಂತ ನಿಂದಿಸಿದ್ದಾರೆ ಅಂತ ಶಾಂತವ್ವ ಕಣ್ಣೀರ್ ಹಾಕಿದ್ದಾರೆ. ನಿನಗ ನಾವ್ ಬೇರೆ ಮನಿ ಒಂಟಿಗೆ ಮನಿ ಇದ್ದಲ್ಲೇ ನೀವು ಇರುವಂತ್ರಿ, ನಿಮ್ಗ್ ತಳಗ ಕೊಟ್ಟಿಲ್ಲ ರೀ. ಹಂಗಾಗಿ ಇಷ್ಟು ವರ್ಷ ತಡೋದು. ನಾನ್ ಮನೆ ದಸರಾದಾಗ ಮನಿ ಖಾಲಿ ಮಾಡ್ಬೇಕಾದಾಗ ಇಲ್ಲಿಗೆ ಬಂದು ಚಾವಿ ಹೊಡ್ಕೊಂಡು ಸಾಮಾನು ತಗೊಂಬಂದು ಇದ್ದೆ ರೀ ಸರ್. ಮಕ್ಕಳು 2 ಮಕ್ಕಳನ್ನ ಕಟ್ಕೊಂಡು ಬಾ ಹೊರಗ್ ಬಾ, ಹೊರಗ್ ಹಾಕ್ರಿ, ಅವ್ನ ಸಾಮಾನ ಹೊರಗ್ ಹಾಕ್ರಿ ಅಂದ್ರಿ ಸರ್. ಹೊರಗ್ ಹಾಕ ಅನ್ಕೊಂತ ಏನಂದ್ರಿ ಸರ್, ಆವಾಸಿ ಶಬ್ದದಿಂದ ರೀ ಮಲಗಾಕ್ ಬಂದಾಳಿಕ್. ಇಲ್ಲಿ ಮಲಗಾಕ ಈಕಿ G+1 ಮನಿ ಕೊಟ್ಟಿಲ್ಲ, ಇನ್ನ ಮಲಗಾಕ್ ಬಂದಾಳ, ಸಂಸಾರ ಮಾಡಾಕ್ ಬಂದಾಳಿಕ್ಕಿಲ್ಲ ಅಂತಾರಿ ಸರ್. ನಮಗ್ ಮನಿ ಇಲ್ಲ. ಸದ್ಯ ತೀವ್ರವಾಗಿ ನೊಂದಿರುವ ಈ ಕುಟುಂಬ ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕಾಗಿ ಅರ್ಜಿ ಬರೆದು ಮನೆ ಬಾಗಿಲಿಗೆ ಅಂಟಿಸಿದೆ. ಅತ್ತ ಶಾಂತವ್ವ ತನ್ನ ಪತಿ, ವಯೋವೃದ್ಧ ತಾಯಿ, ಅತ್ತೆ, PU ಓದ್ತಾ ಇರೋ ಮಗಳ ಜೊತೆ ರಾತ್ರಿ ಇಡೀ ಚಳಿಯಲ್ಲೇ ನಡುಗುತ್ತಾ ಬೀದಿಯಲ್ಲೇ ಕಾಲ ಕಳೆದಿದ್ದಾರೆ. ಮುಂದೇನಾಗುತ್ತೋ ನೋಡ್ಬೇಕಿದೆ. ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.